ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಪರಮ ಪೂಜ್ಯ ಪರ್ಯಾಯ ಶ್ರೀಪಾದರು ಸಂಕಲ್ಪಿಸಿರುವಂತಹ ನಿರಂತರ ಜ್ಞಾನಯಜ್ಞದಲ್ಲಿ ಅವರ ಆದೇಶದ ಮೇರೆಗೆ ವಾಂಗ್ಮಯ ಸೇವೆಯನ್ನು ಸಲ್ಲಿಸಲು ಬಂದಿರುವಂತಹ ವಿದ್ವಾನ್ ಶಶಾಂಕ ಭಟ್ ಇವರಿಗೆ ಶ್ರೀಮಠದ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಆಚಾರ್ಯರು ತಮ್ಮ ಆಸನವನ್ನು ಅಲಂಕರಿಸಬೇಕೆಂಬುದಾಗಿ ಕೇಳಿಕೊಳ್ಳುತ್ತಾ, ಈ ಒಂದು ಜ್ಞಾನಯಜ್ಞಕ್ಕೆ ಬಂದಿರುವಂತಹ ಎಲ್ಲ ಶ್ರೋತೃಂದಕ್ಕೂ ಕೂಡ ಸ್ವಾಗತವನ್ನು ಬಯಸ್ತಾ ಆಚಾರ್ಯರಲ್ಲಿ ಪ್ರಾರ್ಥನೆ ಮಾಡ್ತೇನೆ, ತಮ್ಮ ಪ್ರವಚನವನ್ನು ನಡೆಸಿಕೊಡಬೇಕು ಅಂತ ಕೇಳಿಕೊಳ್ಳುತ್ತೇನೆ. ಯೋಂತಃ ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲಶಕ್ತಿಧರಸ್ವಧಾಮ್ನಾ ಅನ್ಯಾಂಶ್ಚ ಹಸ್ತಚರಣಶ್ರವಣತ್ವಗಾದೀನ್ ಪ್ರಾಣಾನ್ನಮೋ ಭಗವತೆ ಪುರುಷಾಯ ತುಭ್ಯಂ. ಓಷ್ಠಾಪಿದಾನಕುಲೀದಂತೈಃ ಪರಿವೃತಾಪವಿಃ ಸರ್ವಸ್ಯೈ ವಾಚ ಈಶಾನಾ ಚಾರುಮಾಂ ಇಹ ವಾದಯೇತ್. ಅಶೇಷವಾಗ್ಜಾಡ್ಯಮಲಾಪಹಂತ್ರೀ ನವಂ ನವಂ ಸ್ಪಷ್ಟ ಸುವಾಕ್ ಪ್ರದಾಯಿನಿ ಮಮೇಹ ಜಿಹ್ವಾಗ್ರಸುರಂಗ ನರ್ತಕೀ ಭವ ಪ್ರಸನ್ನಾ ವದನೆ ಚ ಮೇ ಶ್ರೀಃ. ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವಂ ಅರೋಗತಾಂ ಅಜಾಢ್ಯಂ ವಾಕ್ಪಟುತ್ವಂಚ ಹನುಮತ್ಸ್ಮರಣಾತ್ ಭವೇತ್. ಪೃಥ್ವೀಮಂಡಲಮಧ್ಯಸ್ಥಾಃ ಪೂರ್ಣಬೋಧಮತಾನುಗಾಃ ವೈಷ್ಣವಾಃ ವಿಷ್ಣುಹೃದಯಃ ತಾನ್ನಮಸ್ಯೇ ಗುರೂನ್ಮಮ. ಶ್ರೀಗುರುಭ್ಯೋ ನಮಃ. ಹರಿ ಓಂ. ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯಸ್ಥಿತಿಲಯೋನ್ಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರದೌಖ್ಯದುಃಖಸತ್ಕಾರಣಾಯ ವಿತಥಾಯ ನಮೋ ನಮಸ್ತೆ. ಜಯತಿ ಹರಿರಚಿಂತ್ಯಃ ಸರ್ವದೇವೈಕವಂದ್ಯಃ ಪರಮಗುರುರಭೀಷ್ಟಾವಾಪ್ತಿದಃ ಸಜ್ಜನಾನಾಂ ನಿಖಿಲಗುಣಗಣಾರ್ಣಃ ನಿತ್ಯನಿರ್ಮುಕ್ತದೋಷಃ ಸರಸಿ ಜನಯನಃ ಅಸವು ಶ್ರೀಪತಿಃ ಮಾನದೋನಃ. ಶ್ರೀಗುರುಭ್ಯೋ ನಮಃ. ಹರಿ ಓಂ. ಗರ್ಗಾಚಾರ್ಯರಿಂದ ನಾಮಕರಣವನ್ನು ನಾಮಕರಣ ಸಂಸ್ಕಾರಗೊಂಡಂತಹ ಕೃಷ್ಣ ರಾಮರು ಗೋಕುಲದಲ್ಲಿ ಅನೇಕ ಲೀಲೆಗಳನ್ನು ತೋರಿಸುತ್ತಾ, ವಿಶೇಷವಾಗಿ ಕೃಷ್ಣ ಅನೇಕ ಮಂದಿ ಅಸುರರ ಸಂಹಾರಗಳನ್ನು ಮಾಡುತ್ತಾ, ದಾವಾಗ್ನಿ ಕಾಡಿಗಿಚ್ಚನ್ನು ಪಾನ ಮಾಡುತ್ತಾ ಉಗ್ರಾಸುರನ ಸಂಹಾರ, ವೃಕ್ಷ ರೂಪದಿಂದ ಗೋವು ಕರುಗಳ ರೂಪದಿಂದ ಬಂದಂತಹ ಅನೇಕ ಮಂದಿ ರಾಕ್ಷಸರನ್ನು ಕಾಡಿಗಿಚ್ಚಿನ ಮೂಲಕ ಸಂಹರಿಸಿ ಆ ಕಾಡಿಗಿಚ್ಚು ಇತರರಿಗೆ ನೋವನ್ನುಂಟು ಮಾಡಬಾರದು ಎಂಬಂತಹ ಉದ್ದೇಶದಿಂದ ಸಮಗ್ರ ಕಾಡಿಗಿಚ್ಚನ್ನು ತಾನು ನುಂಗಿದ. ಅಲ್ಲಿಗೆವರೆಗೆ ನಿನ್ನೆ ನಾವು ಕಥೆಯನ್ನು ಕೇಳಿದ್ದೇವೆ. ನೀಲಾ ವಿವಾಹ, ನೀಳಾ ಭದ್ರಾ ಮಿತ್ತವಿಂದ್ರ ಕಳಿಂದಿ ಲಕ್ಷಣಾ ತಥಾ ಭೈಷ್ಮೀ ಜಾಂಬವತಿ ಸತ್ಯ ಮಹಿಷ್ಯಷ್ಟವು ಹರೇ ಸ್ಮೃತಾಹ ಅಂತ 8 ಮಂದಿ ಕೃಷ್ಣನಿಗೆ ಅಷ್ಟಮಹಿಷಿಯರು. 8 ಮಂದಿ, ಅದಕ್ಕೆ ಅಷ್ಟಮಹಿಷಿಯರು. ನೀಳ, ಭದ್ರ, ಮಿತ್ರವಿಂದ, ಕಳಿಂದಿ, ಲಕ್ಷಣ, ಭೈಷ್ಮಿ ರುಕ್ಮಿಣಿ ಭೀಷ್ಮಕನ ಮಗಳು ಭೈಷ್ಮಿ, ಜಾಂಬವತಿ ಸತ್ಯಭಾಮೆ, ಈ 8 ಮಂದಿ ಅಷ್ಟಮಹಿಷಿಯರು. ಇವರೆಲ್ಲರಿಗಿಂತಲೂ ಮೊದಲನೆಯದಾಗಿ ಕೃಷ್ಣನ ಬಾಲ್ಯಾವಸ್ಥೆಯಲ್ಲಿ ಇನ್ನೊಬ್ಬಳು ನೀಲ ಅಂತ ಒಬ್ಬಳಿದ್ದಾಳೆ. ಇವಳು ಕೃಷ್ಣನನ್ನು ವಿವಾಹ ಆಗ್ತಾಳೆ. ಈ ವಿವಾಹ ಆಗುವಂತಹ ಪ್ರಸಂಗ ಬಹಳ ಸ್ವಾರಸ್ಯಕರವಾದದ್ದು. ಸ್ವಯಂವರ, 7 ಎತ್ತುಗಳು. ಈ 7 ಎತ್ತುಗಳನ್ನು ಗೆದ್ದು ಯಾರು ಗೆಲ್ತಾನೋ ಅವರ ಕಂಠಕ್ಕೆ ಕನ್ಯಾ ವರಮಾಲೆಯನ್ನು ಹಾಕ್ತಾಳೆ ಅಂತ ನಿಯಮ, ಪಣ. ಈಕೆಯ ತಂದೆ ಕುಂಭಕ ಅಂತ ಒಬ್ಬ ಗೊಲ್ಲ, ಯಶೋದೆಯ ಸೋದರಿಕೆಯಲ್ಲಿ ವಿವಾಹ ಅಂತ ಹೇಳಬಹುದು. ಕುಂಭಕ ಅಂತ ಗರುಡ ಪುರಾಣ ಇವನ ಬಗ್ಗೆ ಒಂದು ವಿವರಣೆಯನ್ನು ಕೊಡ್ತದೆ. ಪಿತೃ ದೇವತೆಗಳಲ್ಲಿ ಒಬ್ಬ ಈತ ಕವ್ಯಬಾಲ ಅಂತ ಇವನ ಹೆಸರು. ಈ ಕವ್ಯಬಾಲ ಎಂಬಂತಹ ದೇವತೆಯ ಮಗಳು ನೀಲೆ. ಇವಳು ಭಗವಂತನನ್ನು ಕುರಿತು ತಪಸ್ಸು ಮಾಡ್ತಾಳೆ. ಕೃಷ್ಣ ನನ್ನ ಪತಿಯಾಗಬೇಕು ಅಂತ.
ಕೃಷ್ಣ ನನ್ನ ಪತಿಯಾಗಬೇಕು, ಕೃಷ್ಣನ ಅಂಗಸಂಗ ನನಗೆ ಆಗಬೇಕು ಎಂಬಂತಹ ಉದ್ದೇಶದಿಂದ ಭಗವಂತನನ್ನು ತಪಸ್ಸು ಮಾಡ್ತಾಳೆ. ತಪಸ್ಸಿಗೆ ವರವಾಗಿ ಈ ಕವ್ಯಬಾಲ ಎಂಬಂತಹ ಪಿತೃದೇವತೆ ಭಗವಂತನ ಸೇವೆಗೋಸ್ಕರ ಈ ಗೊಲ್ಲರ ವಂಶದಲ್ಲಿ ಅವತಾರ ತಾಳ್ತಾನೆ. ಕುಂಭಕ ಅಂತ ಹೆಸರು ಅವನಿಗೆ. ಕವ್ಯಬಾಲ ಅಂತ ಪಿತೃರೂಪದಲ್ಲಿದ್ದಾಗ ಇಲ್ಲಿ ಅವನಿಗೆ ಕುಂಭಕ ಅಂತ ಹೆಸರು. ಕುಂಭಕ ಎಂಬ ಹೆಸರಿನಿಂದ ಅವತರಿಸಿದ ಈತನಿಗೆ ಅವನ ಮಗಳು, ತಪಸ್ಸು ಮಾಡಿ ವರವನ್ನು ಪಡೆದುಕೊಂಡಂತಹ ಆಕೆಯ ಮಗಳು ನೀಲೆ, ಮೂಲ ರೂಪದಲ್ಲೂ ನೀಲೆ ಅಂತಲೇ ಹೆಸರು, ಇಲ್ಲಿ ಕೂಡ ನೀಲ ಎಂಬುದಾಗಿ ಅವತಾರವನ್ನು ಮಾಡ್ತಾಳೆ. ಅವಳು ಬೇಡಿದ ವರ ಏನು ಗೊತ್ತುಂಟೋ, ಭಗವಂತ 2 ವರಗಳು. ಭಗವಂತ ಕೃಷ್ಣ ರೂಪದಲ್ಲಿ ಅವತರಿಸಿದಾಗ ಆತ ನನ್ನ ಪತಿಯಾಗಬೇಕು, ಒಂದು. 2ನೆಯ ವರ, ಆತನ ಅಂಗಸಂಗ ನನಗೆ ಪ್ರಾಪ್ತಿಯಾಗಬೇಕು ಎಂಬುದಾಗಿ 2 ವರಗಳನ್ನು ಕೇಳುತ್ತಾಳೆ. ಈ ವರದಂತೆ ಕೃಷ್ಣನನ್ನು ವಿವಾಹವಾಗ್ತಾಳೆ. 7 ಎತ್ತುಗಳು, ಆ 7 ಎತ್ತುಗಳನ್ನು ಮರ್ದಿಸಿ ಈಕೆಯನ್ನು ವಿವಾಹ ಆಗಬೇಕು ಅಂತ ಕುಂಭಕ ಇಟ್ಟಂತಹ ಪಣ. ಕೃಷ್ಣ ರಾಮರು ಇಬ್ಬರು ಅಲ್ಲಿಗೆ ಹೋಗ್ತಾರೆ. ಬಾಲ್ಯಾವಸ್ಥೆಯಲ್ಲಿದ್ದಾನೆ ಕೃಷ್ಣ, ಇನ್ನೂ ಹೋಗ್ತಾರೆ. ಹೋಗಿ ಆ 7 ಎತ್ತುಗಳೊಟ್ಟಿಗೆ ಯುದ್ಧ ಮಾಡಿ 7 ಎತ್ತುಗಳನ್ನು ಮರ್ದಿಸ್ತಾರೆ. ಹತ್ವಾ ಸುತಾಂ ಅಲಭದಾಶು ವಿಭುರ್ಯಶೋದ ಭ್ರಾತು ಸ ಕುಂಭಕ ಸಮಾಖ್ವ ಏನೋಪಿ ನೀಲಾಂ. ಯಶೋದೆಯ ಭ್ರಾತು, ಅಣ್ಣನಾಗಿರತಕ್ಕಂತಹ ಕುಂಭಕನ ಮಗಳನ್ನು 7 ಎತ್ತುಗಳನ್ನು ಕೊಂದು ಕೃಷ್ಣ ಆಕೆಯನ್ನು ವಿವಾಹ ಆಗ್ತಾನೆ. ಆ 7 ಎತ್ತುಗಳನ್ನು ಕೊಂದದ್ದು ಪಾಪ ಅಲ್ಲವೋ? 7 ಮಂದಿ ಎತ್ತುಗಳು ಅಂದ್ರೆ ವೃಷಭಗಳು, ಗೋವುಗಳು. ಆ ಗೋವುಗಳನ್ನು ಸಂಹಾರ ಮಾಡಿದ ಪಾಪ ಕೃಷ್ಣನಿಗಿಲ್ಲವೋ? ಕೃಷ್ಣ ಬಲರಾಮನಿಗೆ ಒಂದು ಮಾತನ್ನು ಹೇಳುತ್ತಾನೆ. ಹರಿವಂಶದಲ್ಲಿ ಈ ಮಾತು ಬರ್ತದೆ. ಕಾಲನೇಮಿ ಸುತಾ ಆರ್ಯ ಮಾಂ ಹಂತುಂ ಇಹ ಸಂಗತಾಹ. ಆರ್ಯ, ಇವರೆಲ್ಲರೂ ಕಾಲನೇಮಿಯ ಮಕ್ಕಳು. ಕಾಲನೇಮಿ ಒಬ್ಬ ರಾಕ್ಷಸ, ಅವನೇ ಕಂಸನಾಗಿ ಅವತಾರ ಮಾಡುವಂತಹದ್ದು. ಆ ಕಾಲನೇಮಿಯ ಮಕ್ಕಳು ಇವರು 7 ಮಂದಿ ಗೋರೂಪದಿಂದ ಬಂದು ನನ್ನನ್ನು ಸಂಹಾರ ಮಾಡುವ ಉದ್ದೇಶವನ್ನು ಹೊಂದಿದ್ರು. ಹಾಗಾಗಿ ಇವರನ್ನು ಕೊಂದದ್ದು ಅದು ದೋಷ ಅಲ್ಲ. ಯಾಕೆಂದ್ರೆ ಅವರು ಮುಖ್ಯವಾಗಿ ಅವರು ಗೋವುಗಳಲ್ಲ, ಮೂಲತಃ ರಾಕ್ಷಸರು. ಹಾಗಾಗಿ ಅವರ ಸಂಹಾರವನ್ನು ಮಾಡಿದ್ದೇನೆ. ಇಲ್ಲಿ ನೀಲೆ ವರ ಪಡೆದು ಭಗವಂತನ ಹೆಂಡತಿಯಾದಳು. ಇನ್ನೊಬ್ಳು ಅಷ್ಟಮಹಿಷಿಯರಲ್ಲಿ ಒಬ್ಳು ನೀಲೆ ಇದ್ದಾಳೆ, ಅವಳೇ ಇವಳು. ಮೇಲ್ನೋಟಕ್ಕೆ ಕಂಡಾಗ ಅಲ್ಲ ಅಂತ ಕಂಡು ಬರ್ತದೆ. ವಾಸ್ತವಿಕವಾಗಿ ಹೇಗೆ ಅಂತ ಆಚಾರ್ಯರು ನಿರ್ಣಯ ಕೊಡ್ತಾರೆ. ಆ ನೀಲೆ ಬೇರೆಯೇ, ಈ ನೀಲೆ ಬೇರೆಯೇ. ಆ ನೀಲೆಯ ತಂದೆಯ ಹೆಸರು ನಗ್ನಜಿತ್ ಎಂಬ ರಾಜ. ನಗ್ನಜಿತ್ ಎಂಬ ರಾಜನ ಮಗಳು ಆ ನೀಲೆ. ಅಷ್ಟಮಹಿಷಿಯರ ಲೀಸ್ಟಿನಲ್ಲಿ ಬರುವಂತಹ ನೀಲೆ ಅವಳು. ಹಾಗಾದ್ರೆ ಇವಳು ಯಾರು? ಇವಳು ಕುಂಭಕನ ಮಗಳು. ಹಾಗಾದ್ರೆ ಅಷ್ಟಮಹಿಷಿಯರು ಹೇಗೆ ನವಮಹಿಷಿಯರು ಆಗಬೇಕಲ್ವೋ? ಅದಕ್ಕೆ ಆಚಾರ್ಯರು ನಿರ್ಣಯ ಕೊಡ್ತಾರೆ. ಆ ನೀಲೆ ಒಬ್ಬಳು ನಗ್ನಜಿತ್ ರಾಜನ ಮಗಳು, ಭಗವಂತನ ವರದಿಂದಲೇ ತಪಸ್ಸು ಮಾಡಿಯೇ ಪತ್ನಿಯಾಗಬೇಕು ಅಂತ ಅವತರಿಸಿದವಳು. ಅಲ್ಲಿ ಕೂಡ ನಗ್ನಜಿತ್ ರಾಜ ಇಟ್ಟಂತಹ ಪಣ ಇದನ್ನೇ. 7 ಎತ್ತುಗಳನ್ನು ಸಂಹರಿಸಿ ಕಟ್ಟಿಹಾಕಿ, ಸೋಲಿಸಿ ಕಟ್ಟಿಹಾಕಿ ನನ್ನ ಮಗಳನ್ನು ಮದುವೆಯಾಗಬೇಕು ಅಂತ. 2 ಕನ್ಯೆಯರು, 2 ವಿವಾಹವೂ ಸ್ವಯಂವರದ ರೀತಿಯಲ್ಲೇ ನಡೆದದ್ದು. ಸ್ವಯಂವರಕ್ಕೆ ಇಟ್ಟಂತಹ ಪಣವೂ ಒಂದೇ ರೀತಿಯದ್ದು. ಆದರೆ ವ್ಯಕ್ತಿಗಳು ಮಾತ್ರ ಬೇರೆ ಬೇರೆ. ಅಲ್ಲಿ ಇಲ್ಲಿ ಗೋಕುಲದಲ್ಲಿ ಕುಂಭಕನ ಮಗಳು ನೀಲೆ, ಅಲ್ಲಿ ನಗ್ನಜಿದ್ರಾಜನ ಮಗಳು ನೀಲೆ. ಹಾಗಾದ್ರೆ ಇದನ್ನು ಕೂಡಿಸುವುದು ಹೇಗೆ? ಆಚಾರ್ಯರು ಹೇಳ್ತಾಳೆ. ಈ ನೀಲೆ ವಿವಾಹವಾದ ನಂತರ ಯಾವಾಗ ಕೃಷ್ಣ ಕಂಸನ ಆಹ್ವಾನದ ಮೇಲೆ ಅಕ್ರೂರ ಕೃಷ್ಣನನ್ನು ಕರ್ಕೊಂಡು ಹೋಗ್ತಾನೋ ಆ ಸಂದರ್ಭದಲ್ಲಿ ಈ ನೀಲೆಯ ವೃತ್ತ ಅಂತ ಅಲ್ಲಿಗೆ ಮುಗಿತದೆ. ಮತ್ತೆ ಯಾವಾಗ ಆ ನೀಲೆಯನ್ನು, ನಗ್ನಜಿದ್ರಾಜನ ಮಗಳಾದಂತಹ ನೀಲೆಯನ್ನು ಕೃಷ್ಣ ವಿವಾಹ ಆಗ್ತಾನೋ ಆಗ ಈ ನೀಲೆಯ ರೂಪ ಆ ನೀಲೆಯ ಒಟ್ಟಿಗೆ ಐಕ್ಯವನ್ನು ಹೊಂದುತ್ತದೆ ಅಂತ ಆಚಾರ್ಯರು ಸಮಸ್ಯೆಯನ್ನು ಪರಿಹಾರ ಮಾಡ್ತಾರೆ. ಇವಳು 2 ವರವನ್ನು ಕೇಳಿದ್ಲು. ಒಂದು ಪತಿಯಾಗಬೇಕು, ಮತ್ತೊಂದು ಅಂಗಸಂಗ ಸಿಗಬೇಕು. 1 ವರವನ್ನು ಕೇಳಿದ್ರು ಆಗ್ತಿತ್ತಲ್ವೋ ಅಂತ. ಅದಕ್ಕೆ ವಾದಿರಾಜರು ಬಹಳ ಅದರ ಅರ್ಥವನ್ನು ಬಿಡಿಸ್ತಾರೆ. ಏನು ಅಂತ ಹೇಳಿದ್ರೆ, ಒಬ್ಬ ನಂದಕುಮಾರಿ ಅಂತ ಒಬ್ಬ ಹೆಣ್ಣು, ಅವಳು ಕೃಷ್ಣನನ್ನು ಮದುವೆ ಆಗ್ತಾಳೆ, ಕೃಷ್ಣನ ಪತ್ನಿ ಆಗ್ತಾಳೆ. ಆದರೆ ಅವಳಿಗೆ ಕೃಷ್ಣನ ಅಂಗಸಂಗ ಸಿಗುವುದಿಲ್ಲ. ಇನ್ನು ಅಂಗಸಂಗ ಮಾತ್ರ ಸಾಕು ಅಂತ ವರವನ್ನು ಕೇಳಿದ್ರೆ ಅನೇಕ ಗೋಪಾಂಗನೆಯರು ಕೂಡ ಕೃಷ್ಣನ ಅಂಗಸಂಗವನ್ನು ಪಡೆದಿದ್ದಾರೆ. ಅವರು ಯಾರೂ ಕೃಷ್ಣನ ಪತ್ನಿಯರಾಗಲಿಲ್ಲ.
ಅದಕ್ಕೋಸ್ಕರ ಇವಳ ವರದ ಹಿಂದೆ ಇನ್ನೊಂದು ವಿಷಯ, ದೊಡ್ಡ ಉದ್ದೇಶ ಇತ್ತು. ಎಲ್ಲಾ ಗೋಪ ಸ್ತ್ರೀಯರು ಇತರ ಸ್ತ್ರೀಯರಿಗೆ ಕೃಷ್ಣ ಪತಿಯಾಗುವ ಮೊದಲು, ಇತರ ಗೋಪಾಂಗನೆಯರಿಗೆ ಕೃಷ್ಣ ಅಂಗಸುಖವನ್ನು ಕೊಡುವ ಮೊದಲು, ಮೊಟ್ಟ ಮೊದಲು ನನಗೆ ಕೊಡಬೇಕು ಎಂಬಂತ ಅಪೇಕ್ಷೆ. ಆ ಅಪೇಕ್ಷೆಯಿಂದ ಕೃಷ್ಣ ಅವಳನ್ನು ಮೊಟ್ಟ ಮೊದಲನೇದಾಗಿ ವಿವಾಹ ಆಗ್ತಾನೆ. ಯಾ ಪೂರ್ವ ಜನ್ಮನೆ ತಮ ಪ್ರಥಮೈವ ಭಾರ್ಯ, ಮೊಟ್ಟ ಮೊದಲನೇ ಹೆಂಡತಿಯಾಗಬೇಕು, ಮೊದಲು ಅಂಗಸಂಗ ಸಿಗಬೇಕು ಅಂತ ಅವಳ ಅಪೇಕ್ಷೆ. ಅದಕ್ಕಾಗಿ ಕೃಷ್ಣ ಅವಳನ್ನು ವಿವಾಹ ಆಗಿ ಅವಳ ಇಚ್ಛೆಯನ್ನು ಪೂರೈಸ್ತಾನೆ. ಅಗ್ರೇ ದ್ವಿಜತ್ವದ ಉಪಾವಹ ದೇಶ ನೀಲಾಂ ಗೋಪಾಂಗನ ಅಭಿಪುರ ಪರಮಾಪಿರೇಯತ್. ಉಪನಯನ ಆಗುವ ಮುಂಚೆಯೇ ಈ ಘಟನೆ. ಇಷ್ಟೇ ಅಲ್ಲದೆ ಅನೇಕ ಗೋಪಾಂಗನೆಯರು, ಆಚಾರ್ಯರು ಗೋಪಾಂಗನ ಅಭಿಪುರ ಪರಮಾಪಿರೇಯತ್ ಅಂತ, ಗೋಪಾಂಗನ ಅಂತ, ಗೋಪಕನ್ಯೆಯರು ಅಂತ ಹೇಳದೆ ಗೋಪಾಂಗನ ಅಂತ ಹೇಳಿದ್ರು. ಯಾಕೆ ಅಂತ ಹೇಳಿದ್ರೆ ಕೇವಲ ಗೋಪಕನ್ಯೆಯರು ಮಾತ್ರ ಅಲ್ಲ, ಮದುವೆಯಾದಂತಹ ಗೋಪ ಸ್ತ್ರೀಯರೂ ಕೂಡ ಕೃಷ್ಣನನ್ನು ಬಯಸಿದ್ರಂತೆ. ಹಾಗಾದರೆ ಕೃಷ್ಣನ ಸೌಂದರ್ಯ ಎಂತಹದ್ದು ಅಂತ ನಾವಿಲ್ಲಿ ವಿಚಾರ ಮಾಡಬೇಕು. ಮದುವೆಯಾದಂತಹ ಹೆಂಗಳಯರು ಕೂಡ ಕೃಷ್ಣನನ್ನು ನಾವು ಸೇರಬೇಕು ಎಂಬಂತಹ ಅಪೇಕ್ಷೆಯನ್ನು ಪಡ್ತಾ ಇದ್ದು ಅಂತಾದರೆ ಆ ಕೃಷ್ಣನ ಆಕರ್ಷಣ ಶಕ್ತಿ ಎಂಥದ್ದಿರಬಹುದು ಅಂತ ನಾವು ಭಾವಿಸಬೇಕು. ಅದಕ್ಕೆ ವಾದಿರಾಜರು ಹೇಳುತ್ತಾರೆ, 10 ವರ್ಷದ ಕೆಳಗೆ ಮಕ್ಕಳಾಟಿಕೆಯಲ್ಲಿ ಚಿತ್ತಾಸ್ತ್ರೀಯರು ಕೃಷ್ಣನಿಗೆ ಕಾಮದಾಸೆ ಎಂದು ನಾವು ಭಾವಿಸಬಾರದು. ಅವರ ಆಸೆಯನ್ನು, ಅವರ ಅಪೇಕ್ಷೆಯನ್ನು ತೀರಿಸುವುದಕ್ಕೋಸ್ಕರ ಅವರೆಲ್ಲರೂ ಕೂಡ ಪೂರ್ವದಲ್ಲಿ ಅಪ್ಸರಾ ಸ್ತ್ರೀಯರು, ಎಲ್ಲರೂ ಉತ್ತಮ ಅಪ್ಸರಾ ಸ್ತ್ರೀಯರು. ಅಪ್ಸರಾ ಸ್ತ್ರೀಯರು ಭಗವಂತ ನಮಗೆ ಪತಿಯಾಗಬೇಕು, ಭಗವಂತನ ಅಂಗಸಂಗ ಪ್ರಾಪ್ತಿಯಾಗಬೇಕು ಎಂಬಂತಹ ಉದ್ದೇಶದಿಂದ ಬಹಳ ಕಠಿಣವಾದ ತಪಸ್ಸನ್ನಾಚರಿಸಿ ಭಗವಂತನ ಅಂಗಸಂಗವನ್ನು ಪಡೆದವರು. ಅವರಿಗೆ ವಿವಾಹದ ಅಗತ್ಯ ಇಲ್ಲ. ಯಾಕೆ? ಅವರೆಲ್ಲರೂ ಅಪ್ಸರಾ ಸ್ತ್ರೀಯರು, ವಿವಾಹದ ಅಗತ್ಯ ಇಲ್ಲ, ಅಂಗಸಂಗ ಸಿಕ್ಕಿದ್ರೆ ಸಾಕು ಎಂಬುದನ್ನು ಅಪೇಕ್ಷೆ ಪಟ್ಟವರು. ಹಾಗಾಗಿ ಕೃಷ್ಣನಿಗೆ, ಕೃಷ್ಣ ಅವರು ಮಾಡಿದ ತಪಸ್ಸಿಗೆ ವರವನ್ನು ಕೊಟ್ಟಿದ್ದಾನೆ ಅಷ್ಟೇ ಹೊರತು ಕೃಷ್ಣನಿಗೆ ಕಾಮದ ಆಸೆ ಅಂತ, ಕೃಷ್ಣ ಕಾಮುಕ ಅಂತ ನಾವು ಯಾವತ್ತಿಗೂ ಭಾವಿಸಬಾರದು. ಅದಕ್ಕೆ ವಾದಿರಾಜರು ಹೇಳುದು 10 ವರ್ಷದ ಕೆಳಗೆ ಮಕ್ಕಳ ಆಟಿಕೆಯಲ್ಲಿ ಚಿತ್ತಸ್ತ್ರೀಯರಿಗೆ ಎರಗುವುದೇ ಅಂತ ಶೋಭಾನೆಯಲ್ಲಿ ಹೇಳ್ತಾರೆ ವಾದಿರಾಜರು. ಹಾಗೆ ಆ ನೀಲೆಯನ್ನು ವಿವಾಹ ಆಗ್ತಾನೆ. ಮುಂದೆ ಧೇನುಕಾಸುರ ಅಂತ ಒಬ್ಬ ರಾಕ್ಷಸ, ತತ್ರಾತ ಕೃಷ್ಣಮತನ್ ಸ್ವಬಲಂ ವಯಸ್ಯ, ಅತ್ಯಂತ ಬಲಶಾಲಿ. ಅವನಿಗೆ ಗಣಪತಿಯ ವರದಿಂದ ಚಿರಾಯು ಆಗಿದ್ದ. ಶಿವಪಾರ್ವತಿಯರ ಮಗ ಗಣಪತಿಯ ವರದಿಂದ ಚಿರಾಯು ಆಗಿ ವರವನ್ನು ಪಡೆದುಕೊಂಡಿದ್ದಂತಹ ಆ ಧೇನುಕಾಸುರ, ಹೆಸರು ಕೇಳುವಾಗ ನಮಗೆ ಭಾವನೆ ಬರಬಹುದು. ಧೇನುಕಾಸುರ, ಸಾಮಾನ್ಯವಾಗಿ ಚಿತ್ರಗಳಲ್ಲಿ ಧೇನುಕಾಸುರನ್ನು ತೋರಿಸುವಾಗ ಗೋರೂಪ, 2 ಕೊಂಬು ಇದೆಂದು ತೋರಿಸ್ತಾರೆ. ವಾಸ್ತವಿಕವಾಗಿ ಆಚಾರ್ಯರು ಹೇಳುತ್ತಾರೆ, ತಸ್ಮಿನ್ ಹತೆ ಖರತರೆ ಖರರೂಪ ದೈತ್ಯೆ. ಧೇನು ಅಂತ ಧೇನುಕಾಸುರ ಅಂತ ಹೇಳಿದ ತಕ್ಷಣ ಎತ್ತಿನ ರೂಪದಲ್ಲಿದ್ದವ ಅಲ್ಲ, ಕತ್ತೆಯ ರೂಪದಲ್ಲಿದ್ದವ. ಆ ಗೋಕುಲದಲ್ಲಿ, ಗೋಕುಲ ಅಂತ ಹೇಳಿದ್ರೆ ನಿನ್ನೆ ವೃಂದಾವನಕ್ಕೆ ಎಲ್ಲರನ್ನು ಶಿಫ್ಟ್ ಮಾಡಿದ್ದಾನೆ ಅಂತ ಹೇಳಿದ್ದೇನೆ. ಇವತ್ತು ಗೋಕುಲ ಪುನಃ ಗೋಕುಲಕ್ಕೆ ಯಾವಾಗ ಬಂದರು ಅಂತ ಪ್ರಶ್ನೆ ಬರ್ಬೋದು. ನನ್ನ ಮನಸ್ಸಿನಲ್ಲಿಯೂ ಪ್ರಶ್ನೆ ಬಂದಿತ್ತು. ಆದರೆ ಗೋಕುಲ ಅಂತ ಹೇಳಿದ್ರೆ ಅವರ ಜೀವನಾಧಾರಕ್ಕೆ ಗೋವುಗಳೇ ಮುಖ್ಯವಾದಂತಹ ಅಂಗಗಳು. ಆ ಗೋವುಗಳು ಎಲ್ಲಿ ವಾಸವಾಗಿರ್ತಾವೋ, ಅವರು ಎಲ್ಲಿ ವಾಸವಾಗಿದ್ರು ಅದನ್ನೇ ಗೋಕುಲ ಅಂತ ಕರೆಯುವುದು. ಈಗ ಮುಂಚೆ ಅದು ಗೋಕುಲವಾಗಿತ್ತು, ಈಗ ವೃಂದಾವನವೇ ಗೋಕುಲ. ಅದನ್ನೇ ಗೋಕುಲ ಅಂತ ವ್ಯವಹಾರ ಮಾಡುವುದು. ಮುಖ್ಯವಾಗಿದ್ದು ವೃಂದಾವನ. ಕೃಷ್ಣ ಎಲ್ಲರನ್ನೂ ಅಲ್ಲಿಗೆ ಕಳುಹಿಸಿಕೊಟ್ಟಿದ್ದಾನೆ, ವಲಸೆ ಎಬ್ಬಿಸಿದ್ದಾನೆ. ಹಾಗೆ ಆ ಗೋಕುಲದಲ್ಲಿ ಒಂದು ಗೋಕುಲದಿಂದ ಸ್ವಲ್ಪ ಅನತಿ ದೂರದಲ್ಲಿ ಒಂದು ಬಹಳ ಸುಂದರವಾದಂತಹ ಹಣ್ಣು ಹಂಪಲುಗಳಿಂದ ಭರಿತವಾದಂತಹ ಒಂದು ತೋಟ. ಅನೇಕ ಪ್ರಕಾರದ ವೃಕ್ಷ ಜಾತಿಗಳು, ಅನೇಕ ಪ್ರಕಾರದ ಹಣ್ಣು ಹಂಪಲುಗಳಿದ್ದಂತಹ ಒಂದು ತೋಟ ಅದು. ಈ ಗೋಪ ಬಾಲಕರಿಗೆಲ್ಲ ಅಲ್ಲಿರತಕ್ಕಂತಹ ಹಣ್ಣುಗಳನ್ನು ಸೇವಿಸಬೇಕು ಅಂತ ಆಸೆ. ಹಿಂದೆ ತಾಲವೃಕ್ಷದ ಹಣ್ಣನ್ನು ತಿನ್ನಬೇಕು ಅಂತ ಆಸೆ ಆಗಿತ್ತು. ಹಾಗೆ ಈ ವೃಕ್ಷ ಹಣ್ಣುಗಳನ್ನು ತಿನ್ನಬೇಕು, ಅತ್ಯಂತ ರಸಭರಿತವಾದಂತಹ ಫಲಿತವಾದಂತಹ ಹಣ್ಣುಗಳು, ಅವುಗಳನ್ನೆಲ್ಲ ಸೇವಿಸಬೇಕು ಅಂತ ಗೋಪ ಬಾಲಕರಿಗೆ ಆಸೆ. ಕೃಷ್ಣನಲ್ಲಿ ಬಂದು ಹೇಳಿದ್ರು, ನಮಗೆ ಆ ಹಣ್ಣನ್ನು ತಿನ್ನಬೇಕು ಅಂತ ಆಸೆ ಆಗಿದೆ ಕೃಷ್ಣ. ಸರಿ, ಹೋಗುವ, ಅದಕ್ಕೇನಂತೆ. ಇಲ್ಲ, ಅಷ್ಟು ಸುಲಭ ಅಲ್ಲ. ಅಲ್ಲಿ ಧೇನುಕಾಸುರ ಅಂತ ಒಬ್ಬ ದೈತ್ಯ ಇದ್ದಾನೆ, ಆತನ ಅನುಚರರೆಲ್ಲರೂ ಅಲ್ಲಿ ಇದ್ದಾರೆ. ಅವರ ರಕ್ಷಣೆಗೆ ಒಳಪಟ್ಟ ಆ ತೋಟದ ಒಳಗೆ ಹೋಗುವುದು ಬಹಳ ಕಷ್ಟ ಸಾಧ್ಯವಾದದ್ದು. ಯಾರಿಗೂ ಅಲ್ಲಿ ಪ್ರವೇಶ ಇಲ್ಲ. ಅವನು ನಿತ್ಯವಾಗಿ ಅದನ್ನು ಕಾಯ್ತಾ ಇರ್ತಾನೆ, ಮಹಾ ಅಸುರ. ಅಷ್ಟೇ ಅಲ್ಲದೆ ಗಣಪತಿಯ ವರಬಲದಿಂದ ಚಿರಾಯು ಆಗಿರತಕ್ಕಂತಹವನು. ಅವನನ್ನು ಎದುರಿಸಿಕೊಂಡು ಹೋಗುವ ಸಾಮರ್ಥ್ಯ ನಮಗಿಲ್ಲ, ನೀನು ಬರಬೇಕು. ಕೃಷ್ಣ ಅದಕ್ಕೇನಂದ, ನಾನಿದ್ದೆ, ಸರ್ವಶಕ್ತನಾದಂತಹ ನಾನಿದ್ದೇನೆ, ಹೋದರು. ಧೇನುಕಾಸುರನ ಕಾವಲಿನಲ್ಲಿದ್ದಂತಹ ಆ ತೋಟಕ್ಕೆ ಪ್ರವೇಶ ಮಾಡಿದ್ರು. ವಿಘ್ನೇಶತೋ ವರಮವಾಪ್ಯ ಸುದುಷ್ಟ ದೈತ್ಯ ದೀರ್ಘಾಯು
ಉತ್ತಮ ಬಲಹ ಕದನ ಪ್ರಿಯೋಭೂತ್, ಯುದ್ಧ ಪ್ರಿಯ, ಯುದ್ಧ ಮಾಡೋದು ಹೇಳಿದ್ರೆ ಭಾರಿ ಇಷ್ಟ ಅಂತೆ ಅವನಿಗೆ. ಯುದ್ಧಕ್ಕಾಗಿ ಕಾಲು ಕೆರೆತ ಕಾಯ್ತಾ ಇರ್ತಾನೆ ಅಂತಹ ಒಬ್ಬ ಅಸುರ. ಅವನನ್ನು ಬಲರಾಮ ಸಂಹಾರ ಮಾಡ್ತಾನೆ. ನೇರವಾಗಿ ಇವರು ದಾಳಿ ಇಡ್ತಾರೆ ಅಲ್ಲಿ ತೋಟಕ್ಕೆ. ದೊಡ್ಡ ಒಂದು ಫಲಭರಿತವಾದಂತಹ ವೃಕ್ಷದ ಮೇಲೆ ಹತ್ತಿ ಎಲ್ಲ ಫಲವನ್ನು ಬಲರಾಮ ಉದುರಿಸ್ತಾನೆ. ಆ ಉದುರಿದ ಸದ್ದಿಗೆ ಧೇನುಕಾಸುರ ಎದ್ದು ಬರ್ತಾನೆ. ಎದ್ದು ಬಂದು ಬಲರಾಮನನ್ನು ಒದಿಲಿಕ್ಕೆ ಅಂತ ಪ್ರಯತ್ನ ಪಡ್ತಾನೆ. ಕತ್ತೆ ಅಲ್ವೋ, ಕತ್ತೆಯ ರೂಪದಲ್ಲಿರತಕ್ಕಂಥ ಕತ್ತೆಗೆ ಒದಿಯುವುದು ಸ್ವಭಾವ. ಒದಿಲಿಕ್ಕೆ ನೋಡ್ತಾನೆ. ಬಲರಾಮ ಕೂಡಲೇ ಆ ಕತ್ತೆಯ ಕಾಲುಗಳನ್ನು ಹಿಡಿದು ಗರಗರನೆ ತಿರುಗಿಸಿ ಎತ್ತಿ ಅಂತರಿಕ್ಷಕ್ಕೆ ಬಿಸಾಡ್ತಾನಂತೆ. ನೆತ್ತರ ಕಾರುತ್ತಾ ಆ ಧೇನುಕಾಸುರ ಕೆಳಗೆ ಬೀಳ್ತಾನೆ. ಅವನ ಆ ಕರ್ಕಶವಾದ ಶಬ್ದಕ್ಕೆ ಅಲ್ಲಿದ್ದಂತಹ ಎಲ್ಲಾ ರಾಕ್ಷಸರು, ಅವರೆಲ್ಲರೂ ಕತ್ತೆಯ ರೂಪದಲ್ಲೇ ಇದ್ದವರು, ಎಲ್ಲರೂ ಕೂಡ ಬಲರಾಮನನ್ನು ಸುತ್ತುವರಿತಾರೆ. ಸುತ್ತುವರೆದು ಬಲರಾಮನನ್ನು ಘಾಸಿಗೊಳಿಸಲಿಕ್ಕೆ, ಯುದ್ಧ ಮಾಡಲಿಕ್ಕೆ ಅಂತ ಪ್ರಯತ್ನ ಪಟ್ಟಾಗ ಕೃಷ್ಣ ಪ್ರವೇಶ ಮಾಡಿ ಅವರೆಲ್ಲರನ್ನು ಸಂಹಾರ ಮಾಡ್ತಾನೆ. ಧೇನುಕಾಸುರನನ್ನು ಬಲರಾಮ ಸಂಹಾರ ಮಾಡ್ತಾನೆ. ಎಲ್ಲ ಗೋಪ ಬಾಲಕರಿಗೂ ಹಣ್ಣು ಹಂಪಲಗಳನ್ನು ಹಂಚುತ್ತಾನೆ. ಎಲ್ಲರೂ ಸಂತೋಷದಿಂದ ಸ್ವೀಕಾರ ಮಾಡಿ ವಿಹಾರ ಮಾಡ್ತಾ ಇರ್ತಾರೆ. ಮತ್ತೊಬ್ಬ ಬಂದ. ಹೆಚ್ಚಾಗಿ ರಾಕ್ಷಸರೆಲ್ಲರೂ ಕೂಡ ಕಂಸ ಕಳಿಸಿರತಕ್ಕಂತಹದ್ದು. ಪ್ರಲಂಬಾಸುರ ಪಕ್ಷದ್ವಯೇನ ವಿರಹತ್ ಸ್ವಥ ಗೋಪಕೇಶು. ಎರಡು ಪಕ್ಷವನ್ನು ಮಾಡಿದ್ರಂತೆ ಗೋಪ ಬಾಲಕರು. ಯಾವುದು ಪಕ್ಷ? ಕೃಷ್ಣ ಪಕ್ಷ, ಶುಕ್ಲ ಪಕ್ಷ. ಒಂದು ಕೃಷ್ಣ ಪಕ್ಷ, ಮತ್ತೊಂದು ರಾಮ ಪಕ್ಷ. ಎರಡು ತಂಡ ಆಟ ಆಡಲಿಕ್ಕೆ, ಆಟ ಆಡುವಂತಹ ಮನಸ್ಸಿನಿಂದ ಹೋಗಿದ್ದಾರೆ. ಎರಡು ತಂಡವನ್ನು ನಿರ್ಮಾಣ ಮಾಡಿಕೊಂಡಿದ್ದಾರೆ. ಒಂದು ಕೃಷ್ಣನ ತಂಡ, ಮತ್ತೊಂದು ರಾಮನ ತಂಡ. ವಿಷ್ಣು ಪುರಾಣ ಈ ಆಟಕ್ಕೆ ಹರಿಣಾ ಕ್ರೀಡನ ಅಂತ ಹೆಸರು ಕೊಡ್ತದೆ. ಹರಿಣಾ ಕ್ರೀಡನ ಅಂತ. ಏನು ಆಟದ ವಿಷಯ? ರೇಸಿಂಗ್, ಓಡುವುದು. ಇಲ್ಲಿಂದ ಆರಂಭಿಸಿ ಅನತಿ ದೂರದಲ್ಲಿ ಒಂದು ಭಾಂಡೀರವ ಅಂತ ಒಂದು ವೃಕ್ಷ ಉಂಟು, ಸ್ಥಳ ಉಂಟು. ಅಲ್ಲಿ ಒಂದು ಆಲದ ಮರ ಉಂಟು. ಆ ಆಲದ ಮರಕ್ಕೆ ಒಂದು ಪ್ರದಕ್ಷಿಣೆಯಾಗಿ ವಾಪಸ್ ಬರಬೇಕು. ರೇಸಿಂಗ್. ಯಾರು ಸೋಲ್ತಾನೋ ಅವನು ಗೆದ್ದವನನ್ನು ಹೆಗಲ ಮೇಲೆ ಹೊತ್ತುಕೊಂಡು ಪುನಃ ಓಡಬೇಕು. ಓಡಿ ಆ ಆಲದ ಮರಕ್ಕೆ ಒಂದು ಪ್ರದಕ್ಷಿಣೆಯಾಗಿ ಮತ್ತೆ ಈ ಸ್ಥಳಕ್ಕೆ ಬರಬೇಕು. ಇದೊಂದು ಆಟ, ಮೋಜಿನ ಆಟ. ಅದಕ್ಕೆ ಎಲ್ಲರೂ ಒಪ್ಪಿಗೆ ಕೊಟ್ಟು ಆಟ ಆಡ್ತಾ ಇರ್ತಾರೆ. ಈ ಆಟಕ್ಕೆ ಈ ಪ್ರಲಂಬಾಸುರ ಎಂಬಂತಹ ವ್ಯಕ್ತಿ, ರಾಕ್ಷಸ, ಗೋಪಾಲಕರ ವೇಷವನ್ನು ತೊಟ್ಟು ಅಲ್ಲಿಗೆ ಪ್ರವೇಶ ಮಾಡ್ತಾನೆ. ಎಲ್ಲರ ಒಮ್ಮೆ ಕೃಷ್ಣನ ತಂಡ, ರಾಮನ ತಂಡ, ಎರಡು ತಂಡದ ಒಬ್ಬೊಬ್ಬರು ಓಡುವುದು. ಯಾರ ತಂಡ ಸೋಲ್ತದೋ ಆ ಸೋತ ತಂಡ ಗೆದ್ದ ತಂಡದ ಒಬ್ಬ ವ್ಯಕ್ತಿಯನ್ನು ಹೆಗಲ ಮೇಲೆ ಕುಳ್ಳಿರಿಸಿಕೊಂಡು ಸುತ್ತುವರಬೇಕು ಅಂತ ಆಟದ ನಿಯಮ ಇತ್ತು. ಈ ಪ್ರಲಂಬಾಸುರ ಬೇಕಂತಲೇ ಸೋಲುವುದು. ಸೋತು ಯಾರನ್ನಾದ್ರೂ ಹೊತ್ಕೊಂಡು ಹೋಗ್ಬೋದಲ್ಲ, ಅವನ ಆಲೋಚನೆ ಹಾಗೆ. ಪ್ರತಿ ಬಾರಿಯೂ ಸೋಲುವುದು. ಕೊನೆಗೆ ಬಲರಾಮನ ಸರದಿ ಬಂದಾಗ, ಅವನು ರಾಮನ ಸರದಿ ಬಂದಾಗ ಅಲ್ಲಿ ಸೋತು ರಾಮನನ್ನು ಎತ್ತುಕೊಂಡು ಹೋಗುವುದು ಅಂತ ಅವನ ಯೋಚನೆಯಾಗಿತ್ತು. ಸೋತರು. ರಾಮ ಗೆದ್ದ. ರಾಮನನ್ನು ಹೆಗಲ ಮೇಲೆ ಕುಳ್ಳುರಿಸಿಕೊಂಡು ಈ ಪ್ರಲಂಬಾಸುರ ಓಡ್ತಾನೆ. ಓಡಿದ. ಆ ಭಾಂಡೀರಬ ಎಂಬಂತಹ ಸ್ಥಳವನ್ನು ಭೇದಿಸಿ ಮುಂದೆ ಹೋದ. ಓಡಿ 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 ಕೊನೆಗೆ ಆಕಾಶದಲ್ಲಿ ಹಾರಾಡಲಿಕ್ಕೆ ಶುರು ಮಾಡಿದ. ಆಗ ಬಲರಾಮನಿಗೆ ಹೆದರಿಕೆಯಾಯಿತು. ಭೀತೇನ ರೋಹಿಣಿಸುತೇನ ಹರಿಸ್ತುತೋಸೌ ಸ್ವಾವಿಷ್ಟತಾಂ ಉಪದೇಶೇಶ ಬಲಾಭಿಪೂರ್ತ್ಯೈ. ಬಲರಾಮ ಹೆದರಿ ಹೋಗ್ತಾನೆ. ಬಲರಾಮ ಅಂತ ಹೆಸರು ಬರಲಿಲ್ಲ, ನಾನು ನಿರ್ಣಯಕ್ಕೆ ಹೇಳ್ತಾ ಇದ್ದೇನೆ. ರಾಮ, ಬಲರಾಮ ಅಂತ ಮತ್ತೆ ಅವನಿಗೆ ಬಿರುದನ್ನು ಕೊಡುವುದು ದೇವತೆಗಳು, ಆ ಘಟನೆ ಬರ್ತದೆ. ರಾಮ ಹೆದರಿಕೊಂಡು ಕೃಷ್ಣನನ್ನು ಸ್ತೋತ್ರ ಮಾಡ್ತಾನೆ. ಕೃಷ್ಣ, ಪ್ರಲಂಬಾಸುರ ನನ್ನ ಎತ್ಕೊಂಡು ಎಲ್ಲಿಗೋ ಹೋಗ್ತಾ ಇದ್ದಾನೆ, ನನ್ನನ್ನು ರಕ್ಷಿಸು ಅಂತ. ಕೃಷ್ಣ ಕೂಡಲೇ ಅವನಿಗೆ ಒಂದು ಮಾತನ್ನು ಹೇಳ್ತಾನೆ. ಸ್ವಾವಿಷ್ಟತಾಂ ಉಪದಿದೇಶ ಬಲಾಭಿಪೂರ್ತ್ಯೈ. ಅವನಲ್ಲಿ ಬಲವನ್ನು ತುಂಬುವುದಕ್ಕೋಸುಗ, ರಾಮನಲ್ಲಿ ಬಲವನ್ನು ತುಂಬುವುದಕ್ಕೋಸುಗ ಕೃಷ್ಣ ಒಂದು ಮಾತು ಹೇಳ್ತಾನೆ. ರಾಮ, ನಿನ್ನಲ್ಲಿ, ಅಣ್ಣನಿಗೆ ಹೇಳತಕ್ಕಂತಹ ಮಾತು, ನಿನ್ನಲ್ಲಿ ನಾನು ಶುಕ್ಲಕೇಶದಿಂದ ಆವಿಷ್ಟನಾಗಿದ್ದೇನೆ. ಆ ರೂಪವನ್ನು ಸ್ಮರಣೆ ಮಾಡಿಕೋ, ನಿನ್ನಲ್ಲಿ ಶಕ್ತಿ ಉಂಟಾಗ್ತದೆ, ನೀನೇ ಸಂಹಾರ ಮಾಡು. ತೇನೈವ ಪೂರಿತ ಬಲೋಂಬ ಚಾರಿಣಂತಂ. ಆ ಮಾತನ್ನು ಕೇಳಿದ ತಕ್ಷಣ ರಾಮನಿಗೆ ಜ್ಞಾನೋದಯ ಆಗ್ತದೆ. ಕೃಷ್ಣ ಭಗವಂತ ನನ್ನ ಒಳಗೆ ಶುಕ್ಲಕೇಶ ರೂಪದಿಂದ ಇದ್ದಾನೆ ಎಂಬ ಜ್ಞಾನೋದಯ ಆದ ತಕ್ಷಣ ಅಪರಿಮಿತವಾದಂತಹ ಶಕ್ತಿ ಬರ್ತದೆ. ಪ್ರಲಂಬಾಸುನ ತಲೆಗೆ ಒಂದು ಗುದ್ದಿ ಪ್ರಲಂಬಾಸುನ ಸಂಹಾರ ಮಾಡ್ತಾನೆ. ಪಾಪಂ ಪ್ರಲಂಬ ಮುರು ಮುಷ್ಟಿ ಹತಂ ಚಕಾರ. ಒಂದು ಮುಷ್ಟಿಯಿಂದ ಆತನ ತಲೆಗೆ ಗುದ್ದಿದ ಅಂತೆ ರಾಮ. ಗುದ್ದಿದ ತಕ್ಷಣ ಆತ ಸಾವನ್ನಪ್ಪಿದ. ಶುಕ್ಲಕೇಶದ ಸ್ಮರಣೆ ಮಾಡಿದ ತಕ್ಷಣ ರಾಮನಿಗೆ ತನ್ನ ಬಲದ ಅರಿವಾಯಿತು. ಪ್ರಲಂಬಾಸುರನ ಸಂಹಾರ ಮಾಡಿದ. ಧೇನುಕಾಸುರ ಸಂಹಾರ ಮಾಡುವಾಗಲೂ ಕೂಡ ಅಲ್ಲಿ ಕೆಲಸ ಮಾಡಿದ್ದು ಶುಕ್ಲಕೇಶ ರೂಪವೇ ಅಂತ ಹೇಳ್ತಾರೆ ಆಚಾರ್ಯ ನಿರ್ಣಯದಲ್ಲಿ.
ಭಗವಂತನ ಶುಕ್ಲಕೇಶ ರೂಪವೇ ಧೇನುಕಾಸುರ ಸಂಹಾರಕ್ಕೂ ಕಾರಣವಾದದ್ದು. ಅದರಲ್ಲಿ ಸ್ವತಂತ್ರವಾಗಿ ಕಾರಣವಾಯಿತು. ಇಲ್ಲಿ ಕೃಷ್ಣನ ಪ್ರಚೋದನೆಯಿಂದ ಕಾರಣವಾಯಿತು. ಆದ ಕಾರಣ ಪ್ರಲಂಬಾಸುರನನ್ನು ಧೇನುಕಾಸುರನನ್ನು ಸಂಹಾರ ಮಾಡಿದ್ದು ಮೂಲತಃ ಭಗವಂತನ ರೂಪವೇ. ಅದಕ್ಕೋಸ್ಕರವೇ ಕೃಷ್ಣಾಷ್ಟೋತ್ತರದಲ್ಲಿ ಧೇನುಕಾಸುರ ಮಂಧಂಜನಃ ಅಂತ ಹೇಳಿದ್ದು ಸಾರ್ಥಕವಾಯಿತು, ಅರ್ಥಪೂರ್ಣವಾಗಿದೆ ಅಂತ ಹೇಳ್ತಾರೆ. ಇಲ್ಲಿ ಧೇನುಕಾಸುರ ಪ್ರಲಂಬಾಸುರ ಇವರ ಯುದ್ಧಗಳು ಸಂಹಾರ ಕಾರ್ಯ ನಡೀತಾ ಉಂಟು. ಎಲ್ಲರೂ ಕೂಡ ಈ ದೃಶ್ಯಗಳನ್ನೇ ನೋಡ್ತಾ ಇದ್ದಾರೆ. ಇತ್ತ ಗೋವುಗಳನ್ನು ಮೇಯಿಸಲಿಕ್ಕೆ ಅಂತ ಹೋದದ್ದು. ಗೋವುಗಳನ್ನು ಮೇಯಲಿಕ್ಕೆ ಬಿಡುವುದು ಗೋಪಾಲಕರು ಆಟದಲ್ಲಿ ತಲ್ಲೀನರಾಗುವುದು ವಾಡಿಕೆ. ಗೋವುಗಳನ್ನು ಮೇಯಲಿಕ್ಕೆ ಬಿಟ್ಟು ಆಟದಲ್ಲಿ ತಲ್ಲೀನರಾಗಿದ್ದಾರೆ. ಈ ಸಂದರ್ಭದಲ್ಲಿ ಪ್ರಲಂಬಾಸುರನ ಘಟನೆ ನಡೆದಿದೆ. ಆಗ ಈ ಗೋವುಗಳೆಲ್ಲ ಮೇಯ್ತಾ 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 ಆ ಭಾಂಡೀರವ ಎಂಬಂತಹ ಸ್ಥಳವನ್ನು ಬಿಟ್ಟು ಇನ್ನೊಂದು ಕಡೆಗೆ ಹೋಗಿದ್ದಾವೆ. ಯಾವುದೋ ಬೇರೆ ಕಾಡಿಗೆ ಹೋಗಿದ್ದಾವೆ. ಎಲ್ಲಿ ಹೋಗಿದ್ದಾವೆ ಅಂತ ಯಾರಿಗೂ ಕಾಣಿಸ್ತಾ ಇಲ್ಲ. ಎಲ್ಲ ಕಡೆ ಹುಡುಕ್ತಾ ಇದ್ದಾರೆ ಗೋವುಗಳನ್ನು, ಎಲ್ಲೂ ಕಾಣಿಸ್ತಾ ಇಲ್ಲ. ಕೃಷ್ಣ ಕೂಡಲೇ ಒಂದು ಎತ್ತರವಾದ ಮರವನ್ನು ಏರ್ತಾನೆ. ಏರಿ ಆ ಹಸುಗಳ ಹೆಸರನ್ನು ಕೂಗಿ ಕರೀತಾನೆ. ಕೂಡಲೇ ಕೃಷ್ಣನ ಸ್ವರವನ್ನು ಕೇಳಿದಂತಹ ಆ ಹಸುಗಳು ಪುನಃ ಪ್ರತಿಧ್ವನಿಯನ್ನು ಕೊಡ್ತವೆ. ಪ್ರತಿಧ್ವನಿಯನ್ನು ಕೇಳಿದಂತಹ ಗೋಪಾಲಕರೆಲ್ಲ ಅದನ್ನು ಹುಡುಕಿಕೊಂಡು ಹೋಗ್ತಾನೆ. ಹೋದಾಗ ಎಲ್ಲ ಇಡೀ ಕಾಡಿಗೆ, ಆ ಗೋವುಗಳು ಹೋದಂತಹ ಕಾಡಿಗೆ ಕಾಡ್ಗಿಚ್ಚು ಹತ್ತಿಕೊಂಡಿದೆ. ಆ ಎಲ್ಲ ಹಸುಗಳನ್ನು ರಕ್ಷಣೆ ಮಾಡಿ ಗೋಪಾಲಕರ ಒಂದು ಮಾತು ಹೇಳ್ತಾನೆ, ಎಲ್ಲರೂ ಕಣ್ಣು ಮುಚ್ಚಿ ಕೂತ್ಕೊಳ್ಳಿ. ತಸ್ಮಿನ್ ಹತೆ ಸುರಗಣ ಬಲದೇವ ನಾಮ ರಾಮಸ್ಯ ಚಕ್ರುರತಿಪ್ತಿ ಯುತಾಹರಿಶ್ಚ ವಹ್ನವು ಪಪವು ಪುನರಭಿಪ್ರದಹಂತ ಮುಚ್ಚೈಹಿ. ಆ ಕಾಡ್ಗಿಚ್ಚನ್ನು ಎಲ್ಲರ ಹತ್ರ ಒಂದು ಕ್ಷಣ ಮಾತ್ರ ಕಣ್ಣು ಮುಚ್ಚಿಕೊಳ್ಳಿ ಅಂತ ಎಲ್ಲರೂ ಕಣ್ಣು ಮುಚ್ಚಿಕೊಳ್ಳುತ್ತಾರೆ. ಕಣ್ಣು ಮುಚ್ಚಿ ತೆರೆಯುವಷ್ಟರಲ್ಲಿ ಸಮಗ್ರ ಕಾಡ್ಗಿಚ್ಚನ್ನು ಕೃಷ್ಣ ಪಾನ ಮಾಡಿಬಿಟ್ಟಿದ್ದಾನೆ. ಇದು ಎರಡನೆಯ ದಾವಾಗ್ನಿ ಪಾನ ಅಂತ ಆಚಾರ್ಯರು ಹೇಳ್ತಾರೆ. ಎರಡನೇ ಬಾರಿಗೆ ಕೃಷ್ಣ ಕಾಡ್ಗಿಚ್ಚನ್ನು ನುಂಗಿದ್ದು. ಆ ರೀತಿ ಮಾಡಿ ಎಲ್ಲ ಗೋವುಗಳನ್ನು ಗೋಪಾಲಕರನ್ನು ರಕ್ಷಣೆ ಮಾಡ್ತಾನೆ. ಇದೇ ರೀತಿ ವಿಹರಿಸ್ತಾ ಗೋಕುಲದಲ್ಲಿ ಬೃಂದಾವನದಲ್ಲಿ ಗೋವುಗಳ ಜೊತೆಗೆ ಆಟ ಪಾಠಗಳೊಂದಿಗೆ ವಿಹರಿಸ್ತಾ ಒಮ್ಮೆ ಗೋಕುಲದಿಂದ ಬಹಳ ದೂರದ ಒಂದು ಪ್ರದೇಶ, ಅಲ್ಲಿಗೆ ಗೋವುಗಳ ಪಾಲನೆಯನ್ನು ಮಾಡ್ತಾ ಮಾಡ್ತಾ ಹೋಗ್ತಾರೆ. ಗೋವುಗಳನ್ನು ಮೇಲಿಕ್ಕೆ ಬಿಟ್ಟಿದ್ದಾನೆ. ಕೃಷ್ಣಂ ಕದಾಚಿತ್ ಅತಿ ದೂರ ಗತಂ ವಯಸ್ಯ ಊಚುಹು ಕ್ಷುಧಾರ್ಧಿ ತತರ ವಯಮೆತ್ಯುದಾರಂ. ಕೃಷ್ಣ ಗೋಪಾಲಕರೆಲ್ಲ ಸೇರಿಕೊಂಡು ಕೃಷ್ಣನ ಬಳಿಯಲ್ಲಿ ಹೇಳುವಂತಹದ್ದು, ಕೃಷ್ಣ ನಮಗೆ ಬಹಳ ಹಸಿವಾಗ್ತಾ ಉಂಟು, ಏನು ಮಾಡುವುದು? ಹಸಿವಾಗ್ತಾ ಇದೆ. ಸರಿ, ಕೃಷ್ಣ ಹೇಳ್ತಾನೆ, ಸೋಪ್ಯಾಹ ಸತ್ರಮಿಹ ವಿಪ್ರಗಣಾಶ್ಚರಂತಿ. ಇಲ್ಲಿ ಒಂದು ಬ್ರಾಹ್ಮಣರ ಗುಂಪಿದೆ. ಅವರೆಲ್ಲರೂ ಒಂದು ಆಂಗೀರಸ ಎಂಬಂತಹ ಸತ್ರವನ್ನು ಮಾಡ್ತಾ ಇದ್ದಾರೆ. ಸತ್ರ ಅಂತ ಹೇಳಿದ್ರೆ ಅದೊಂದು ರೀತಿಯ ಯಾಗ. ಸಾಮಾನ್ಯ ಯಾಗಗಳಲ್ಲಿ ಒಬ್ಬ ಯಜಮಾನ 16 ಮಂದಿ ಅಥವಾ ಎಷ್ಟೋ ಮಂದಿ ಒಂದು ಋತ್ವಿಜರು, ಯಜಮಾನನಿಗೆ ಎಲ್ಲ ಪುಣ್ಯವನ್ನು ಕೊಡುವಂತಹದ್ದು, ಋತ್ವಿಜರಿಗೆ ದಕ್ಷಿಣೆ ಮಾತ್ರ. ಈ ಸತ್ರ ಅಂತ ಹೇಳಿದ್ರೆ ಇಲ್ಲಿ 16 ಮಂದಿ ಋತ್ವಿಜರೂ ಯಜಮಾನರೇ. ಅವರಿಗೆ ದಕ್ಷಿಣೆ ಇಲ್ಲ, ಯಾಗದಿಂದ ಸಿಗುವಂತಹ ಸ್ವರ್ಗಾದಿ ಪುಣ್ಯ ಈ ಋತ್ವಿಜರಿಗೆ. ಇದಕ್ಕೆ ಸತ್ರ ಅಂತ ಹೆಸರು. ಇಂತಹ ಒಂದು ಸತ್ರದಲ್ಲಿ ಇಲ್ಲಿಯ ಒಂದು ಬ್ರಾಹ್ಮಣ ಗುಂಪು ಸೇರಿಕೊಂಡಿದೆ. ಅಲ್ಲಿ ಹೋಗಿ ಅವರ ಪತ್ನಿಯರಲ್ಲಿ, ನೀವು ನಮಗೆ ಹಸಿವಾಗ್ತಾ ಉಂಟು, ಅನ್ನ ಬೇಕು ಅಂತ ಕೇಳಿ ಅಂತ ಕೃಷ್ಣ ಹೇಳ್ತಾನೆ. ತಾನ್ ಯಾಚತ ಇತಿ ಪರಿಪೂರ್ಣ ಸಮಸ್ತ ಕಾಮಃ. ತನಗೋಸ್ಕರ ಅಲ್ಲ, ಆಚಾರ್ಯರು ಅದಕ್ಕೆ ಆ ವಿಶೇಷಣ ಪರಿಪೂರ್ಣ ಸಮಸ್ತ ಕಾಮಃ ಅಂತ ಆ ವಿಶೇಷಣವನ್ನು ಕೊಟ್ಟದ್ದು. ಆಚಾರ್ಯರ ವಾಕ್ಯದಲ್ಲಿ ಬರತಕ್ಕಂತಹ ಒಂದೊಂದು ವಿಶೇಷಣಕ್ಕೂ ಅನೇಕ ಅರ್ಥಗಳುಂಟು. ಅರ್ಥಪೂರ್ಣಿತವಾಗಿ ಯಾವುದೇ ಶ್ಲೋಕ ಛಂದಭಂಗ ಆಗ್ತದೆ ಅಂತಾಗಲಿ ಅಥವಾ ಶ್ಲೋಕವನ್ನು ಅಲಂಕಾರ ಹೆಚ್ಚಿಸಬೇಕು ಎಂಬಂತಹ ಉದ್ದೇಶದಿಂದ ಕೊಡತಕ್ಕಂಥದ್ದಲ್ಲ ಆಚಾರ್ಯರು. ಪ್ರತಿಯೊಂದು ಶಬ್ದಕ್ಕೂ ಒಂದು ಅರ್ಥ ಉಂಟು. ಅಲ್ಲಿ ಹೋಗಿ ಕೇಳಿ ನೀವು, ನನಗೆ ಬೇಡ, ನನಗೆ ಅಗತ್ಯ ಇಲ್ಲ, ನಿಮಗೋಸ್ಕರ ನೀವು ಹೋಗಿ ಕೇಳಿ ಅಂತ ಅರ್ಥ. ಪರಿಪೂರ್ಣ ಕಾಮಃ, ಅವನಿಗೆ ಆಸೆ ಇಲ್ಲ, ಅವನಿಗೆ ಹಸಿವು ಎಂಬುದಿಲ್ಲ, ಕಷ್ಟ ಸಂಕಟ ಎಂಬುದಿಲ್ಲ, ನಿಮಗೆ ಹಸಿವಾಗಿದೆ ಅಲ್ವೋ ಅಲ್ಲಿ ಹೋಗಿ ಕೇಳಿ ಅಂತ ಕೃಷ್ಣ ಆದೇಶ ಮಾಡ್ತಾನೆ. ಆ ಮಕ್ಕಳು ಗೋಪಾಲಕರು ಅಲ್ಲಿ ಹೋಗಿ ವಿಪ್ರಪತ್ನಿಯರಲ್ಲಿ ಕೇಳ್ತಾರೆ. ತಾನ್ ಪ್ರಾಪ್ಯ ಕಾಮಂ ಅನವಾಪ್ಯ ಪುನಶ್ಚ ಗೋಪಾಹ. ಅಲ್ಲಿ ಹೋಗಿ ಕೇಳಿದಾಗ ಅವರು ಕೊಡುವುದಿಲ್ಲ ಅಂತ ಹೇಳಿದ್ರಂತೆ. ಇಲ್ಲ, ಕೊಡ್ಲಿಕ್ಕೆ ಆಗುವುದಿಲ್ಲ, ಅದು ನೈವೇದ್ಯ ಆಗಬೇಕು, ಹೋಮದಲ್ಲಿ ಹವಿಸ್ಸು ಹಾಕಲಿಕ್ಕೆ ಉಂಟು, ಅಷ್ಟರವರೆಗೆ ಕೊಡ್ಲಿಕ್ಕೆ ಆಗುವುದಿಲ್ಲ. ಕೃಷ್ಣ ಸಮೀಯು ಕೃಷ್ಣಂ ಸಮೀಯುರತಾನ್ ಅವದತ್ಸ ದೇವ. ಎಲ್ಲ ಗೋಪಾಲಕರನ್ನು ಕೃಷ್ಣನ ಹತ್ರ ಹೇಳಿದ್ರು, ಕೃಷ್ಣ ನಾವು ಹೋಗಿ ಕೇಳಿದೆವು, ಅವರು ಕೊಡ್ಲಿಕ್ಕೆ ಆಗುವುದಿಲ್ಲ, ನೈವೇದ್ಯ ಹಾಕಬೇಕಂತೆ, ಹೋಮಕ್ಕೆ ಹಾಕಬೇಕಂತೆ, ಎಲ್ಲ ಆದಮೇಲೆ ಬ್ರಾಹ್ಮಣ ಆರಾಧನೆ ಆಗ್ಬೇಕಂತಂದ್ರೆ ಮೇಲೆ ಕೊಡ್ತೇವೆ ಅಂತ ಹೇಳಿ, ನಾವು ಗೋಪಾಲಕರು ಬ್ರಾಹ್ಮಣ ಆರಾಧನೆ ಆದ ಮೇಲೆ ಕೊಡ್ತೇವೆ ಅಂತ ಹೇಳ್ತಾ ಇದ್ದಾರೆ, ಕೊಡ್ಲಿಕ್ಕೆ ಆಗುದಿಲ್ಲ ಅಂತ ಹೇಳಿದ್ರು. ಏನು ಮಾಡುವುದು? ಪತ್ನಿ ಸಮರ್ಥಯತದ ಮದ್ವಚನಾದಿತಿ ಸ್ಮ. ನಾನು ಹೇಳಿದೆ ಅಂತ ಹೇಳಿ,
ಕೃಷ್ಣ ಹೇಳ್ತಾನೆ, ನಾನು ಹೇಳಿದೆ ಅಂತ ಹೇಳಿ ಆಗ ಕೊಡ್ತಾರೆ. ಸರಿ, ಗೋಪಾಲಕರು ಪುನಃ ಹೋದ್ರು. ಹಾಗೆ ಹೇಳಿದ್ರು, ಅಮ್ಮ ಕೃಷ್ಣ ಹೇಳ್ತಾ ಇದ್ದಾನೆ, ನಾವು ಹಸಿವೆಯಿಂದ ಬಂದಿದ್ದೇವೆ, ಅನ್ನ ಕೊಡಬೇಕಂತೆ. ಕೃಷ್ಣ ಇಲ್ಲೇ ಕುಳಿತುಕೊಂಡಿದ್ದಾನೆ, ಅವನು ಕೇಳ್ತಾ ಇದ್ದಾನೆ. ಅಷ್ಟು ಹೇಳಿದ ತಕ್ಷಣ ವಿಪ್ರಪತ್ನಿಯರೆಲ್ಲರೂ ಕೈಯಲ್ಲಿ ಷಡ್ರಸೋಪೇದವಾದಂತಹ ಅನ್ನವನ್ನು ಹಿಡುಕೊಂಡು ಕೃಷ್ಣನ ಬಳಿಗೆ ಹೊರಡ್ತಾರೆ. ಅವರ ಗಂಡಂದಿರು ತಡೀತಾರೆ, ಹೋಗಬೇಡಿ ಅಂತ. ಗಂಡಂದಿರು ತಡೆದರೂ ಕೂಡ ಅವರ ಮಾತನ್ನು ಲೆಕ್ಕಿಸದೆ ಅವರನ್ನು ವಿರೋಧಿಸಿ ಕೃಷ್ಣನ ಬಳಿಗೆ ಬರ್ತಾರೆ. ತಾಹ ಷಡ್ವಿಧಾನ್ನ ಪರಿಪೂರ್ಣ ಕರಾ ಸಮೇತಾಹ, ಷಡ್ರಸೋಪೇದವಾದಂತಹ ರಸಾಹ ಅನ್ನವನ್ನು ಹಿಡ್ಕೊಂಡು ಪ್ರಾಪ್ತ ವಿಸೃಜ್ಯ ಪತಿ ಪುತ್ರ ಸಮಸ್ತ ಬಂಧುವನ್ನು, ಪತಿ ಪುತ್ರ ಎಲ್ಲ ಬಂಧುಗಳು ತಡಿತಾರಂತೆ, ಹೋಗಬೇಡ ಅಂತ. ಗೋಪಬಾಲಕರು ಕರೆದ ಮಾತ್ರಕ್ಕೆ ನೀನು ಹೋಗುವುದು ತಪ್ಪು, ಕೃಷ್ಣನೇ ಇರಲಿ ಆದ್ರೆ ಹೋಗುವುದು ತಪ್ಪು ಅಂತ ಯಾರು ತಡೆದರೂ ಕೂಡ ಕೃಷ್ಣ ಕೇಳ್ತಾ ಇದ್ದಾನೆ, ನಾವು ಹೋಗ್ತೇವೆ ಹೇಳಿ ಎಲ್ಲರ ಮಾತನ್ನು ಧಿಕ್ಕರಿಸಿ ಆ ವಿಪ್ರಪತ್ನಿಯರು ಅಲ್ಲಿಗೆ ಕೃಷ್ಣನಲ್ಲಿಗೆ ಬಂದ್ರಂತೆ. ಆತ್ಮಾರ್ಚನೈಕ ಪರಮ ವಿಸರ್ಜ ಕೃಷ್ಣ ಏಕಾ ಪತಿ ಪ್ರವಿವೃದ್ಧ ಪದಮಾವ ವಿಷ್ಣು. ಒಬ್ಬಳಿಗೆ ಮಾತ್ರ ಬರಲಿಕ್ಕೆ ಆಗಲಿಲ್ಲ. ಗಂಡ ಕಟ್ಟಿ ಹಾಕಿದ, ಒಂದು ಕೋಣೆಯೊಳಗೆ ಹಾಕಿ ಬಾಗಿಲಾಗಿ ಚಿಲ್ಕ ಹಾಕಿ ಬೀಗ ಜಡ್ದ, ನಾನು ಬಿಡುವುದಿಲ್ಲ ನಿನ್ನನ್ನು ಹೋಗ್ಲಿಕ್ಕೆ ಅಂತ. ಇವರೆಲ್ಲ ಬಂದ್ರು. ಬಂದು ಭಗವಂತನನ್ನು ಅರ್ಚಿಸಬೇಕು, ತಮ್ಮನ್ನು ತಾವು ಭಗವಂತನಿಗೆ ಅರ್ಪಿಸಿಕೊಳ್ಳಬೇಕು ಎಂಬಂತಹ ಉದ್ದೇಶದಿಂದ ಬಂದರು. ಕೃಷ್ಣನಿಗೆ ಆ ಎಲ್ಲ ಭಕ್ಷ್ಯ ಭೋಜ್ಯ ಚೋಖ್ಯ ಪೇಖ್ಯ ಲೇಖ್ಯ ಎಲ್ಲವನ್ನೂ ಕೃಷ್ಣನ ಪಾದಗಳಲ್ಲಿಟ್ಟರು. ತಮ್ಮನ್ನು ತಾವು ಅರ್ಪಿಸಿಕೊಂಡಂತೆ ಕೇಳಿಕೊಂಡ್ರು. ಕೃಷ್ಣ ಅವರ ಹತ್ರ ಒಂದು ಮಾತು ಹೇಳಿದ, ನೀವೆಲ್ಲರೂ ವಿಪ್ರಪತ್ನಿಯರು, ನಿಮ್ಮ ಗಂಡಂದಿರು ಯಜ್ಞಯಾಗದಲ್ಲಿ ತಲ್ಲೀನರಾಗಿದ್ದಾರೆ, ನೀವೆಲ್ಲರೂ ಅತ್ತ ಕಡೆ ಈಗ ಹೋಗಿ ಆ ಯಜ್ಞಯಾಗದಲ್ಲಿ ಅವರಿಗೆ ಸಹಕಾರವನ್ನು ಕೊಡಿ. ಆಮೇಲೆ ನನ್ನನ್ನೇ ಸ್ಮರಣೆ ಮಾಡ್ತಾ ಅಂತ್ಯಕಾಲದಲ್ಲಿ ಕೊನೆಗೆ ನನ್ನನ್ನು ಹೊಂದಿ ನಾನು ನಿಮಗೆ ಅಲ್ಲಿ ಸುಖವನ್ನು ನನ್ನ ಲೋಕದಲ್ಲಿ ಸುಖವನ್ನು ಕೊಡ್ತೇನೆ ಹೇಳಿ ಅವರನ್ನೆಲ್ಲರನ್ನು ಹಿಂದಿರುಗಿಸ್ತಾನೆ. ಆದರೆ ಇಲ್ಲಿ ಒಬ್ಬಳು, ಅವರೆಲ್ಲರೂ ಕೊನೆಗೆ ಕೃಷ್ಣನನ್ನೇ ಸ್ಮರಣೆ ಮಾಡ್ತಾ ದೇಹತ್ಯಾಗವನ್ನು ಮಾಡ್ತಾರೆ, ಭಗವಂತನ ಲೋಕವನ್ನು ಸೇರ್ತಾರೆ ಅಂತ ಮುಂದೆ ಬರ್ತದೆ. ಆದರೆ ಇಲ್ಲಿ ಒಬ್ಬಳು ಪತಿಯಿಂದ ಬಂಧಿತಳಾಗಿ ಯಾರು ಕೃಷ್ಣನನ್ನು ನೋಡ್ಲಿಕ್ಕೆ ಆಗಲಿಲ್ಲ ಅಂತ ಒದ್ದಾಡ್ತಾ ಭಗವಂತನನ್ನೇ ಸ್ಮರಣೆ ಮಾಡ್ತಾ ತನ್ನ ಯೋಗ ಶಕ್ತಿಯಿಂದ ದೇಹತ್ಯಾಗವನ್ನು ಮಾಡ್ತಾಳೆ. ಅವಳು ಮಾತ್ರ ಕೂಡಲೇ ಭಗವಂತನನ್ನು ಸೇರಿದ್ಲಂತೆ. ಅವಳ ಪ್ರಾರಬ್ಧ ಕರ್ಮ ಮುಗಿದಿತ್ತು ಅಂತ ಕಾಣಿಸ್ತದೆ. ಅದಕ್ಕೋಸ್ಕರ ಭಗವಂತ ಈ ನಾಟಕವನ್ನು ಆಡಿದ್ದು. ಈ ವಿಪ್ರ ಪತ್ನಿಯರಲ್ಲಿ ಅನ್ನಯಾಚನೆಯ ಒಂದು ಘಟನೆ ಉಂಟಲ್ಲ, ಭಗವಂತ ಕೃಷ್ಣ ಆ ಹೆಂಗಳೆಯನ್ನು ತನ್ನಲ್ಲಿಗೆ ಕರೆಸುವುದಕ್ಕೋಸುಗ, ಆಕೆಗೆ ತನ್ನ ಸ್ಥಾನವನ್ನು ಕೊಡುವುದಕ್ಕೋಸುಗ ಈ ನಾಟಕವನ್ನು ಆಡಿದ ಅಂತ ಆಚಾರ್ಯರು ಹೇಳುತ್ತಾರೆ. ಆಕೆ ಮಾತ್ರ ಆ ಕ್ಷಣದಲ್ಲೇ ಭಗವಂತನನ್ನು ನನ್ನಿಂದ ನೋಡ್ಲಿಕ್ಕಾಗಲಿಲ್ಲ, ನನ್ನ ಪತಿ ನನ್ನನ್ನು ಬಂಧನದಲ್ಲಿರಿಸಿದ, ನಾನು ಅವನ ಬಳಿಗೆ ಹೋಗಲಿಕ್ಕೆ ಆಗಲಿಲ್ಲ, ಹಾಗಾಗಿ ನಾನು ಬದುಕಿದ್ದು ವ್ಯರ್ಥ ಅಂತ ದುಃಖದಿಂದ ಭಗವಂತನನ್ನು ಸ್ಮರಣೆ ಮಾಡುತ್ತಾ ಯೋಗ ಶಕ್ತಿಯಿಂದ ದೇಹತ್ಯಾಗವನ್ನು ಮಾಡ್ತಾಳಂತೆ. ಇಷ್ಟೆಲ್ಲ ಆಯಿತು. ಭುಕ್ತ್ವಾತ ಗೋಪ ಸಹಿತೋ ಭಗವಾನ್ ತದನ್ನಂ, ಎಲ್ಲ ಗೋಪಬಾಲಕರೊಂದಿಗೆ ಸೇರಿಕೊಂಡು ಆ ವಿಪ್ರ ಪತ್ನಿಯರು ಕೊಟ್ಟಂತಹ ಷಡ್ರಸೋಪೇತವಾದ ಅನ್ನವನ್ನು ಕೃಷ್ಣ ಸ್ವೀಕಾರ ಮಾಡ್ತಾನೆ. ಸ್ವೀಕಾರ ಮಾಡಿ ರೇಮೇಚ ಗೋಕುಲಮವಾಪ್ಯ ಸಮಸ್ತನಾಥ, ಗೋಕುಲದಲ್ಲಿ ವಿಹಾರ ಮಾಡ್ತಾ ಇರಬೇಕಾದ್ರೆ ಈ ವಿಪ್ರರಿದ್ದಾರಲ್ಲ, ಹೆಂಡಂದಿರನ್ನು ಕಳಿಸ್ಲಿಕ್ಕೆ ಪ್ರತಿರೋಧ ಒಡ್ಡಿದಂತಹ ಋತ್ವಿಜರು, ಆಜ್ಞಾತಿ ಲಂಘನ ಕೃತೇ ಸ್ವಕೃತಾಪರಾಧಾನ್, ತಾವು ಮಾಡಿದ್ದು ದೊಡ್ಡ ಅಪರಾಧ ಆಯಿತು ಅಂತ ಪಶ್ಚಾತ್ ಸುತಪ್ತ ಮನಸಃ ಅಪಿ ಅಭವಂಷ್ಟ ವಿಪ್ರಾಹ, ಎಲ್ಲರೂ ಪಶ್ಚಾತ್ತಾಪ ದಗ್ಧರಾದರಂತೆ. ಯಾಕೆ? ಕೃಷ್ಣ ಬಂದು ಅನ್ನ ಕೊಡು ಅಂತ ಕೇಳಿದ, ನಾವಂತೂ ಕೊಡ್ಲಿಲ್ಲ, ಕೊಡ್ಲಿಕ್ಕೆ ಹೋದವರನ್ನೂ ಸರಿಯಾಗಿ ಬಿಡ್ಲಿಲ್ಲ, ಎಂಥ ದೊಡ್ಡ ಅನ್ಯಾಯವನ್ನು ನಾವು ಮಾಡಿದ್ದೇವೆ ಹೇಳಿ ಪಶ್ಚಾತ್ತಾಪ ಪಡ್ತಾರಂತೆ. ಅವರಲ್ಲಿ ಒಂದು ಭಾವನೆ ಇತ್ತು, ಅವರೆಲ್ಲರೂ ಕೂಡ ಜ್ಞಾನಿಗಳು, ಉತ್ತಮ ಜ್ಞಾನಿಗಳು. ಅವರಲ್ಲಿ ನೆಪಕ್ಕೆ ಒಂದು ಮಾತಿತ್ತು. ಏನು ಅಂತ ಹೇಳಿದ್ರೆ, ಕೃಷ್ಣ ಪೂರ್ಣ ಕಾಮ, ಅವನಿಗೆ ಹಸಿವು ನೀರಡಿಕೆ ಎಂಬುದಿಲ್ಲ, ನಿತ್ಯ ತೃಪ್ತ ಅವ.